ಕಡ್ಲಿ ಪಲ್ಯ ಒಳಗಿನ ಈ ಸಣ್ಣ ಸಣ್ಣ ಕಿಡಿ ತೆಗಿಯಾಕು ಒಂದು ಸ್ಪೆಷಲ್ ಟ್ರಿಕ್ ಐತಿ. ನಮಸ್ಕಾರ ರೀ ಎಲ್ಲರಿಗೂ. ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ. ನಾನು ರಶ್ಮಿ. ಒಂದೊಂದು ಪಲ್ಯ ಹೆಂಗಿರ್ತಾವ ಅಂದ್ರೆ ವರ್ಷದಾಗ ಒಮ್ಮೆ ಸಿಗ್ತಾವು, ಅಥವಾ ಅದ್ರ ಸೀಸನ್ ಯಾವಾಗ ಇರ್ತೈತೆ ನೋಡ್ರಿ ಅವಾಗ ಅಷ್ಟ ಸಿಗ್ತಾವು. ಹಂಗ ಈ ಕಡ್ಲಿ ಪಲ್ಯನು ನೋಡ್ರಿ, ಹೊಲ್ದಾಗ ಕಡ್ಲಿ ಹಾಕಿದಾಗ ಅಷ್ಟ ಇದನ್ನ ನಾವು ಒಂದೆರಡು ಸತಿ ಮಾಡ್ಕೊಂಡು ತಿಂದಿರ್ತೇವಿ. ಕಡ್ಲಿ ಪಲ್ಯ ಅಂದ್ರೆ ಒಬ್ಬೊಬ್ಬರಿಗೆ ಗೊತ್ತು ಇರಬಹುದು ಅಥವಾ ಗೊತ್ತೂ ಇರಾಕಿಲ್ಲ. ನೋಡ್ರಿ, ಇದು ಹಿಂಗ್ ಕಾಣ್ತೈತಿ. ಕಡ್ಲಿ ಗಿಡ ಇರ್ತೈತಲ್ಲ, ಅದ್ರ ಮ್ಯಾಲಿನ ತುದಿನ ಚೂಟಿ ತೆಗಿತಾರ. ನಮ್ಮ ಕಡೆ ಅದಕ್ಕೆ ಉಡ್ಗೋದು ಅಂತಾರ. ಸೊ ನಮ್ಮ ಮನ್ಯಾಗ ಇದನ್ನ ಉಡ್ಗಿ ತಂದು 7-8 ದಿನ ಆಗಿತ್ತು. ನೀವು ನೋಡಾಕತ್ತಿರ್ಬೋದು ನೋಡ್ರಿ, ಹಿಂಗ ಕಾಟನ್ ಬಟ್ಟಿ ಒಳಗ ಅವರು ಸುತ್ತಿ ಗಂಟ್ ಕಟ್ಟಿ ಕಳ್ಸಿದ್ರು. ಅದರಿಂದ ಏನಾಕತ್ತೆ ಅಂದ್ರ ಪಲ್ಯ ಹಂಗ ಫ್ರೆಶ್ ಇರ್ತೈತಿ. ನಾ ಏನ್ ಮಾಡಿದ್ದೆ, ಇದನ್ನ ಹಿಂಗ ಫ್ರಿಜ್ನಾಗ ಇಟ್ಟಿದ್ದೆ. ಅದಕ್ಕೆ ನೋಡ್ರಿ, ಇದು ಇನ್ನೂ ಎಷ್ಟು ಫ್ರೆಶ್ ಐತಿ. ನೀವು ನಿಮ್ಮ ಮನ್ಯಾಗ ತಪ್ಪಲ್ ಪಲ್ಯ ತಂದ್ರ ಅದನ್ನ ಸೋಸಿ ಒಂದು ತೆಳ್ಳನ್ ಕಾಟನ್ ಅರ್ಬಿ ಒಳಗ ಹಿಂಗ ಗಂಟ್ ಕಟ್ಟಿ ಇಡ್ರಿ. ಅಂದ್ರೆ ಇದೇನೈತ್ ನೋಡ್ರಿ, ಹೆಂಗ್ ಇರ್ತೈತಿ ಹಂಗ ಫ್ರೆಶ್ ಇರ್ತೈತಿ. ಈಗ ಈ ಪಲ್ಯ ಮಾಡೋದಂತ್ರು ಬಹಳ ಈಸಿ ಐತಿ. ಆದ್ರೆ ಈ ಪಲ್ಯ ತಂದ ಮ್ಯಾಗ ಇದನ್ನ ಸೋಸೋದು ಅಂದ್ರೆ ಇದ್ರಾಗ ಹುಳ ಇರ್ತಾವ ನೋಡ್ರಿ, ಹಿಂಗ್ ಸಣ್ಣ ಸಣ್ಣ ಕಿಡಿ ಇರ್ತಾವ. ಇವನ್ನ ಹೆಂಗ್ ತೆಗಿಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ಇದ್ರಾಗಿನ್ ಎಷ್ಟು ಬೇಕಷ್ಟ ಅಂದ್ರೆ ಒಂದು ದೊಡ್ಡ ಬೌಲ್ನಷ್ಟು ಪಲ್ಯ ತಕೊಂಡು ಉಳ್ದಿದ್ ಪಲ್ಯ ನಾನು ಮತ್ತು ಹಿಂಗ ಗಂಟ್ ಕಟ್ಟಿ ಇಡಾಕತ್ತೇನಿ. ಈಗ ಬರ್ರಿ ಈ ಪಲ್ಯ ಹೆಂಗ್ ಸೋಸೋದು ಅಂತ ತೋರಿಸ್ಕೊಡ್ತೀನಿ. ಇದ್ರಾಗಿನ್ ಸ್ವಲ್ಪ ಪಲ್ಯ ತಗೊಂಡು ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ. ಹಿಂಗ ಮ್ಯಾಗಿಂದ ಕೆಳಗ ಒಂದು 5-6 ಸತಿ ಜೋರ ಒಗಿಬೇಕು. ಇದರಿಂದ ಏನಾಕತ್ತೆ ಅಂದ್ರೆ ಇದ್ರಾಗೇನು ಕಿಡಿ ಅದಾವ ನೋಡ್ರಿ, ಅವು ಕೆಳಗೆ ಉದಿರ್ ಬಿಡ್ತಾವು. ಮ್ಯಾಲಿನ ಪಲ್ಯ ಅಷ್ಟ ತಗೊಂಡು ಇದನ್ನ ಸೈಡ್ ಇಟ್ಬಿಡ್ರಿ. ಸೊ ಈ ಮೆಥಡ್ ನಮ್ಮ ಸೈಡ್ದು ಅಂದ್ರೆ ನಮ್ಮ ಧಾರವಾಡದಾಗ ಕಿಡಿ ತೆಗಿಬೇಕಂದ್ರೆ ನಾವು ಹಿಂಗೆ ಮಾಡ್ತೇವಿ. ನೀವು ಇದ್ರಾಗಿನ ಕಿಡಿ ತೆಗಿಯಾಕ ಯಾವ ಮೆಥಡ್ ಯೂಸ್ ಮಾಡ್ತೀರಿ ಕಮೆಂಟ್ನಾಗ ತಿಳಿಸ್ರಿ. ಎಲ್ಲಿನ ತಗೋಬೇಕಾದ್ರೂ ಇದನ್ನ ಒಂದು ಸ್ವಲ್ಪ ಚೆಕ್ ಮಾಡಿ ನಂತರ ಸೈಡ್ ತೆಗೆದಿಡ್ರಿ. ಹಿಂಗ ನಾವು ಎಲ್ಲ ಪಲ್ಯನೂ ಕ್ಲೀನ್ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ, ಇಲ್ಲಿ ನಾನು ಎಲ್ಲ ಪಲ್ಯನೂ ಹಿಂಗ ಸೋಸಿ ತಗೊಂಡೇನಿ. ಈಗ ಇದನ್ನ 1-2 ಸತಿ ಚಂದಾಗ ತೊಳೆದು ತಗೊಳ್ಳೋಣ. ಪಲ್ಯ ಮಾಡೋಕ್ಕಿಂತ ಮುಂಚೆನೆ ಇದನ್ನ ಒಂದು 10 ನಿಮಿಷ ಹಿಂಗ ಚಂದಾಗ ಸೋಸಿ ಆಮ್ಯಾಗ ತೊಳೆದಿಡ್ರಿ. ಹಿಂಗ ತೊಳೆದ ಮ್ಯಾಗ ಇದ್ರಾಗಿನ ಪೂರ್ತಿ ನೀರು ಬಸಿಬೇಕು. ಅದಕ್ಕೆ ನೋಡ್ರಿ, ಇಂಥ ಒಂದು ಸಾನ್ಗಿ ತಗೊಂಡು ಅದ್ರಾಗ ಎಲ್ಲ ಪಲ್ಯ ಹಾಕಿಡ್ರಿ. ಹಿಂಗಿದ್ರಾಗಿನ್ ಪೂರ್ತಿ ನೀರು ಬಸ್ತು ಆಮ್ಯಾಗನ ಪಲ್ಯ ಮಾಡಬೇಕು. ಅಂದ್ರ ಪಲ್ಯ ಬಹಳ ರುಚಿ ಆಕತಿ. ಇದ್ರಾಗಿನ್ ನೀರ್ ಬಸಿಲಿ ಅಲ್ಲಿವರೆಗೂ ನಾವು ಖಾರ ಜಚ್ಕೊಂಡ್ ತಗೊಳ್ಳೋಣ. ಇದಕ್ಕ ಹಸಿ ಖಾರ ಹಾಕಬೇಕು. ನೀವು ಹಸಿ ಖಾರ ತಿನ್ನಂಗಿಲ್ಲ ಅಂದ್ರ ಒಣ ಖಾರದ ಪುಡಿ ಅಂದ್ರ ಅಚ್ ಖಾರದ ಪುಡಿ ಹಾಕಿದ್ರು ನಡಿತೈತಿ. ಅರ್ಧ ಚಮಚ ಜೀರಿಗೆ, 4-5 ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಉಪ್ಪು, ಮತ್ತು ನಾನಿಲ್ಲಿ 2 ಬೆಳ್ಳುಳ್ಳಿನ ಸುಲಿದು ತಗೊಂಡಿದ್ದೆ. ಇದ್ರಾಗಿನ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಖಾರ ಜಚ್ಕೊಂಡು ತಗೊಳ್ಳೋಣ. ಹಿಂಗೆ ಇದನ್ನ ಜಾಸ್ತಿ ಕ್ವಾಂಟಿಟಿ ಒಳಗೆ ಗ್ರೈಂಡ್ ಮಾಡಿಕೊಂಡು ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ರೆ ನಾವು ಡೈಲಿ ಪಲ್ಯ ಮಾಡಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಹೆಚ್ಚು ಹಾಕೋ ಬದ್ಲಿ ಇದನ್ನ ಹಾಕ್ರಿ, ಪಲ್ಯ ಭಾಳ ರುಚಿ ಆಕತಿ. ನೋಡ್ರಿ, ಹಿಂಗೆ ಇದನ್ನ ಒಂದು ಸ್ವಲ್ಪ ಔಡ ಬೌಡ ಅಂದ್ರೆ ತರ್ತರಿಯಾಗಿ ಜಜ್ಕೊಂಡು ತಗೋರಿ. ಇದು ರೆಡಿ ಐತಿ. ಈ ಕಡೆ ನಾವು ಪಲ್ಯ ನೀರು ಬಸಿ ಹಾಕಿಟ್ಟಿದ್ವಿ ನೋಡ್ರಿ, ಅದ್ರಾಗಿನ ನೀರೆಲ್ಲ ಬಸ್ತೈತಿ. ಬರ್ರಿ ಇದನ್ನ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಕ್ಕ ನಾನು ಇಲ್ಲಿ ಅಗಾರೋ ಟ್ರೈಪ್ಲೈ ಸ್ಟೀಲ್ ಕಡಾಯಿ ಯೂಸ್ ಮಾಡಕತ್ತೀನಿ. ಇದನ್ನ ಬಿಸಿ ಮಾಡಿಕೊಂಡು ಒಗ್ಗರಣೆಗೆ ಬೇಕಾದಷ್ಟು ಅಂದ್ರೆ 1-2 ದೊಡ್ಡ ಚಮಚೆಯಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ್ಮ್ಯಾಗ ಇದ್ರಾಗ ಅರ್ಧ ಚಮಚ ಸಾಸ್ವಿ ಮತ್ತು ಅರ್ಧ ಚಮಚ ಜೀರಿಗೆ ಹಾಕ್ರಿ. ಇವು ಚಟಪಟ ಅಂದ್ಮ್ಯಾಗ ನಾವು ಆಗಲ್ಲೇ ತೆಗೆದಿಟ್ಟಿದ್ವಿ ನೋಡ್ರಿ ಬೆಳ್ಳುಳ್ಳಿ, ಅವನ್ನ ಜಜ್ಜಿ ಹಾಕ್ರಿ. ಸ್ವಲ್ಪ ಕರಿಬೇವು ಹಾಕಿ ಇವನ್ನೆಲ್ಲ ಎಣ್ಣೆಯಾಗ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ನೀವು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂದ್ರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ರಿ. ಇವು ನೋಡ್ರಿ, ಹಿಂಗೆ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಈಗ ನಾವು ಜಜ್ಜಿಟ್ಟಿದ್ವಲ್ಲ ಆ ಖಾರ ಹಾಕಿ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಇವನ್ನೆಲ್ಲ ಕಲಿಸ್ಕೊಂಡು ತಗೊಳ್ಳೋಣ. ಇವನ್ನ ಕಲಿಸ್ಕೊಂಡ ಮ್ಯಾಗ ಈಗ ನಾವು ತೊಳೆದಿಟ್ಟಿದ್ವಿ ನೋಡ್ರಿ ಪಲ್ಯ, ಅದನ್ನು ಹಾಕ್ರಿ. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗಿಟ್ಟು ಇದನ್ನು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು ತಗೋರಿ. ಈಗ ಇದು ನೋಡ್ರಿ, ಬಾಳ್ಗಿ ತುಂಬ ಕಾಣಕತ್ತೈತಿ, ಭಾಳ ಅನಿಸ್ತೈತಿ. ಆದ್ರೆ ಇದನ್ನ ನಾವು ಹೆಂಗೆ ಕಲಿಸ್ತೇವೆ ನೋಡ್ರಿ, ಹಂಗೆ ಇದು ಕರ್ಕೊಂತ ಬರ್ತೈತಿ. ಅದಕ್ಕೆ ನಾವು ಇದ್ರಾಗ ಇನ್ನೂ ಉಪ್ಪು ಹಾಕಿಲ್ಲ. ಇದನ್ನ ನೋಡ್ರಿ ಹಿಂಗೆ ಚಂದಾಗ ಕಲಸಿ ಈಗ ಮುಚ್ಚಿ ಇಡ್ರಿ. ಇದು ನೀರು ಬಿಟ್ಟು ನೋಡ್ರಿ ಹಿಂಗೆ ಕರಗ್ತೈತಲ್ಲ, ಅವಾಗ ಇದ್ರ ಕ್ವಾಂಟಿಟಿ ನಮ್ಗೆ ಗೊತ್ತಾಕತಿ. ಈಗ ನಾವು ಇದ್ರಾಗ ಉಪ್ಪು ಹಾಕ್ಬೋದು. ನೋಡ್ರಿ, ಇದು ಕರಗಿ ಹಿಂಗೆ ನೀರು ಬಿಡ್ತೈತಿ. ಮತ್ತು ಪಲ್ಯನೂ ನೀವು ನೋಡಾಕತ್ತಿರ್ಬೋದು ನೋಡ್ರಿ ಎಷ್ಟು ಕಡಿಮೆ ಆಗೈತಿ. ಈಗ ಇದ್ರಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನಾವು ಇದ್ರಾಗ ಮುಂಚೆನೂ ಉಪ್ಪು ಹಾಕಿದ್ರೆ ಏನಾಕಿತ್ತಂದ್ರೆ ಉಪ್ಪು ಜಾಸ್ತಿ ಆಗ್ಬಿಡ್ತಿತ್ತು. ಯಾಕಂದ್ರೆ ಕರಗಿ ಪಲ್ಯ ಸ್ವಲ್ಪನ ಆಕತಿ, ಉಪ್ಪಿನ ಕ್ವಾಂಟಿಟಿ ಜಾಸ್ತಿ ಆಗ್ಬಿಡ್ತೈತಿ. ಸೊ ಹಂಗೆ ಆಗ್ಬಾರ್ದಂತ ಪಲ್ಯ ಕರ್ಗಿದ ಮ್ಯಾಗ ಇದ್ರಾಗ ಉಪ್ಪು ಹಾಕಿ ಕಲಸ್ರಿ. ಹಿಂಗೆ ಚಂದಕ್ಕೆ ಕಲಸಿದ ಮ್ಯಾಗ ಈಗ ಇದನ್ನ ಇನ್ನೊಂದು 2 ನಿಮಿಷ ಮುಚ್ಚಿ ಉಗಿ ಮ್ಯಾಗ ಬೇಯಿಸಿ ತಗೋರಿ.
2 ನಿಮಿಷ ಬೇಯಿಸಿದ ಮ್ಯಾಗ ನೋಡ್ರಿ ಪಲ್ಯ ಇದ್ರಾಗಿನ ಪೂರ್ತಿ ನೀರು ಬಿಟ್ಟೈತಿ ಮತ್ತು ಚಂದಾಗ ಬೆಂದೈತಿ. ಇದು ಆಲ್ಮೋಸ್ಟ್ ರೆಡಿನ ಐತಿ. ಈಗ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸಿ ಇದನ್ನು ಕಲಿಸ್ಕೊಂಡು ತಗೊಳ್ಳೋಣ. ಸೊ ಈ ಪಲ್ಯನ ನೀವು ಖಂಡಿತ ಒಂದ್ಸತಿರ ಮಾಡ್ಕೊಂಡು ತಿನ್ರಿ, ಭಾರಿ ಚಲೋ ಆಕತಿ, ರುಚಿನೂ ಅನಿಸ್ತೈತಿ. ನೋಡ್ರಿ ನಾವು ಮುಂಚೆ ಪಲ್ಯ ಮಾಡ್ಬೇಕಾದ್ರ ಬಾಳ್ಗಿ ತುಂಬಿತ್ತು, ಈಗ ಇದು ಕರಿಗೆ ಎಷ್ಟು ಸ್ವಲ್ಪ ಆಗೈತಿ. ಒಬ್ಬೊಬ್ರು ಇದನ್ನ ಹಾಲು ಹಾಕಿನೂ ಮಾಡ್ತಾರ. ನೀವು ಬೇಕಂದ್ರೆ ನಾವು ಮುಚ್ಚಳ ಮುಚ್ಚಿ ಇದನ್ನ ಉಗಿ ಮ್ಯಾಗ ಬೇಯಿಸಾಕ್ ಬಿಟ್ಟಿದ್ವಿ ನೋಡ್ರಿ, ಆ ಸ್ಟೇಜ್ನಾಗ ಹಾಲು ಹಾಕಿ ಇದನ್ನ ಬೇಯಿಸ್ಕೊಂಡು ತಗೋಬಹುದು. ಹಂಗೆ ಮಾಡಿದ್ರು ರುಚಿ ಆಕತಿ. ಸೀಸನ್ ಇದ್ದಾಗ ಅಷ್ಟ ಸಿಗುವಂಥ ಈ ಕಡ್ಲಿ ಪಲ್ಯನ ಒಂದ್ಸತಿನಾದ್ರೂ ಮಾಡ್ಕೊಂಡು ತಿನ್ರಿ, ಭಾರಿ ಮಸ್ತ್ ಆಕತಿ. ರುಚಿ ನೀವು ಮರ್ಯಾಕ್ ಆಗಂಗಿಲ್ಲ. ಇದನ್ನ ರೊಟ್ಟಿ ಜೊತೆ ತಿನ್ಬೇಕು, ಚಪಾತಿ ಜೊತೆ ಅಷ್ಟು ರುಚಿ ಅನ್ಸಂಗಿಲ್ಲ. ಬರ್ರಿ ಹಂಗಂದ್ರ ರೊಟ್ಟಿನೂ ಮಾಡ್ಕೊಂಡು ತಗೊಳ್ಳೋಣ. ರೊಟ್ಟಿ ಹೆಂಗ್ ಮಾಡ್ಬೇಕು, ಎಷ್ಟು ಹಿಟ್ಟು ತಗೊಂಡ್ರ ಎಷ್ಟು ನೀರು ಬಿಸಿ ಮಾಡಬೇಕು, ಮತ್ತೆ ಹಿಟ್ಟು ಜಿಗಿ ಬರ್ಬೇಕಂದ್ರ ಇದನ್ನ ಹೆಂಗ್ ನಾದಬೇಕು ಅನ್ನೋ ಡೀಟೇಲ್ ವಿಡಿಯೋ ನಮ್ಮ ಚಾನೆಲ್ನಾಗ ಅಪ್ಲೋಡ್ ಐತಿ. ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನೋಡ್ರಿ ಹಿಟ್ಟನ್ನ ಹಿಂಗ ಒಂದ್ ಕೈನಿಂದ ಬಡಿತಾ ಇನ್ನೊಂದು ಕೈನಿಂದ ಇದನ್ನ ಒಳಗೆ ಸರಿಸ್ಬೇಕು, ಅಂದ್ರೆ ಇದು ಎಡ್ಜಸ್ಗೆ ಸಿಳಂಗಿಲ್ಲ. ಇದು ಒಂದು ಸ್ವಲ್ಪ ದೊಡ್ಡ ಸೈಜ್ನಾಗ ಆಕತ್ ನೋಡ್ರಿ, ಆಗ 2 ಕೈನಿಂದ ಹಿಂಗ ಬಡೀರಿ. ನೀವು ಬೇಕಂದ್ರೆ ಇದನ್ನ ಲಟ್ಟಿಸಿನೂ ಮಾಡ್ಬೋದು. ಆ ವಿಡಿಯೋ ಸಹ ನಮ್ಮ ಚಾನಲ್ನಾಗ ಅಪ್ಲೋಡ್ ಐತಿ. ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ರಿ. ನೋಡ್ರಿ ರೊಟ್ಟಿ ಬಡದಾಗೈತಿ. ನಿಮ್ಗೆ ಬೇಕಾದಷ್ಟು ತೆಳಗ ಇದನ್ನ ನೀವು ಬಡಿಬಹುದು. ನಾನು ಇಷ್ಟು ತೆಳಗ ಮಾಡೇನಿ. ಈಗ ಇದನ್ನ ಹಗುರ ನೋಡ್ರಿ ಹಿಂಗ ಕೈ ಮ್ಯಾಕ್ ತಗೋರಿ. ತೆವಿ ನಾನು ಮುಂಚೆನ ಬಿಸಿ ಮಾಡಕ್ಕೆ ಇಟ್ಟಿದ್ದೆ. ಇದನ್ನ ನೋಡ್ರಿ ಹಿಂಗ ಹೊಳಸಿ ಹಾಕ್ಬೇಕು, ಅಂದ್ರೆ ಕೆಳಗಿನ ಸೈಡ್ ಏನೈತೆ ನೋಡ್ರಿ ಅದು ಮ್ಯಾಗ್ ಬರಬೇಕು. ಈಗ ಒಂದು ಅರ್ಬಿಯಿಂದ ಇದಕ್ಕೆ ನೋಡ್ರಿ ಹಿಂಗ ನೀರು ಸವರಿ ತಗೋರಿ. ಗ್ಯಾಸ್ ಹೈ ಫ್ಲೇಮ್ನಾಗ ಇಡ್ರಿ. ಇದು ಮ್ಯಾಗಿನ ಸೈಡ್ ಒಣಗ್ದಂಗೆ ಅನಿಸ್ತೈತೆ ನೋಡ್ರಿ, ಆಗ ಇದನ್ನ ಹೊಳಸಿ ಹಾಕ್ರಿ. ಇದನ್ನ ನಾವು ನೋಡ್ರಿ ಹಿಂಗೆ ಹಿಟ್ಟಿನ ಉಳ್ಳಿ ತಗೊಂಡು ಬಿಡಿಸ್ಕೊಂಡು ಆಮ್ಯಾಗ ಹೊಳಸಿ ಹಾಕ್ತೇವಿ. ಅಂದ್ರೆ ಒಮ್ಮೊಮ್ಮೆ ಇದೇನಾಗ್ತೈತೆ ಅಂದ್ರೆ ನಾವು ಮ್ಯಾಗ ನೀರು ಸವರಿರ್ತೇವೆ ನೋಡ್ರಿ, ಅದರಿಂದ ಹಸಿ ಆಗಿ ತೆವಿಗೆ ಅಂಟ್ಕೊಂಡಿರ್ತೈತಿ. ಆಗ ನಾವು ಇದನ್ನ ಹೊಳಸ್ಬೇಕಾದ್ರೆ ಹರಿಯೋ ಸಾಧ್ಯತೆ ಇರ್ತೈತಿ. ಅದಕ್ಕೆ ಮುಂಚೆ ಇದನ್ನ ಬಿಡಿಸ್ಕೊಂಡು ತಗೋರಿ, ಆಮ್ಯಾಗ ಹೊಳಸಿ ಹಾಕ್ರಿ. ಹಿಂಗೆ ಹೊಳಸಿ ಹಾಕ್ತಾ ಇದನ್ನ 2 ಸೈಡ್ ಬೇಯಿಸಿ ತಗೋರಿ. ನೀವು ಬೇಕಂದ್ರೆ ನೋಡ್ರಿ ಹಿಂಗೆ ಅರ್ಬಿಯಿಂದ ಇದನ್ನ ಹತ್ತಿಕ್ಕಿ ಬೇಯಿಸ್ಬೋದು, ಅಂದ್ರೆ ಇದು ಇನ್ನೂ ಚಂದ ಬೇಯ್ತೈತಿ. ನೋಡ್ರಿ ನಮ್ಮ ರೊಟ್ಟಿ ರೆಡಿ ಆಗ್ಯವು. ನಾನು ಪಲ್ಯನೂ ರೆಡಿ ಮಾಡಿಟ್ಟೀನಿ, ಮತ್ತು ತಡ ಯಾಕ್ರಿ, ಬರ್ರಿ ಇವನ್ನ ಸರ್ವ್ ಮಾಡೋಣ. ಇದ್ರ ಜೊತೆಗೆ ನಾನು ಹಸಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ತಿನ್ನಕತ್ತೀನಿ. ಇದರ ಲಿಂಕ್ನು ಡಿಸ್ಕ್ರಿಪ್ಷನ್ಯಾಗ ಇರ್ತೈತಿ, ಚೆಕ್ ಮಾಡ್ರಿ. ಇವತ್ತಿನ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಕಡ್ಲಿ ಪಲ್ಯ ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮತ್ತು ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಿಮ್ಗೆ ಇನ್ಯಾವ್ದಾರ ರೆಸಿಪಿ ಮಾಡಿ ತೋರಿಸ್ಬೇಕಂದ್ರೆ ಅದನ್ನು ತಿಳಿಸ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ಥರದ ಇನ್ನೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.